ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಒಂದು ಬಿಗ್ ಬಾಸ್ ಎಪಿಸೋಡ್ ನಿಮ್ಮ ಪ್ರಕಾರ ಯಾವ ರೀತಿಯಲ್ಲಿ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಗಲಾಟೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ನೋಡಿದ್ರೆ ಅನ್ಕೊತೀನಿ. ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಕ್ವಿಕ್ಕಾಗಿ ಒಂದು ರಿವ್ಯೂ ನೋಡ್ಕೊಂಬರೋಣ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಮೂಲಕನೇ. ಸೊ ನಿಮ್ಗೆ ಗೊತ್ತಿರೋಂಗೆ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿರೋವಂಥ ಹನುಮಂತು ತಂಡ ಭರ್ಜರಿ ಜಯ ಗಳಿಸಿದ್ರು. ಸೊ ಅದ್ರ ಪ್ರಕಾರನೇ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಡೀ ಒಂದು ತಂಡ ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಅಥವಾ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿರುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿಯಲ್ಲಿರುತ್ತೆ ಅಂತಂದರೆ, ಸೊ ಆ ಒಂದು ಕಟ್ಟಿಗೆಯ ತುಂಡುಗಳ ಮೇಲೆ ಆ ಒಂದು ಬಾಲ್ ಏನಿದೆ, ಸೊ ಆ ಬಾಲನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ. ಆ್ಯಂಡ್ ಈ ಒಂದು ಟಾಸ್ಕು ಹಲವು ಹಂತಗಳಲ್ಲಿ ನಡೆಯುತ್ತೆ. ಸೊ ಒಂದೊಂದು ಹಂತಗಳಿಂದ ಒಬ್ಬೊಬ್ಬ ಆಟಗಾರ ಕೂಡ ಒಬ್ಬೊಬ್ಬ ಅಥವಾ ಎಷ್ಟು ಜನ ಇರುತ್ತೆ, ಸೊ 10 ಜನ ಯಾರು ಫೇಲ್ ಆಗ್ತಾರೆ, ಸೊ ಆ ಒಂದು ಇದು ಮಾಡಲಿಕ್ಕೆ ಆ ಬಾಲ್ನ ಆ ಒಂದು ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ, ಸೊ ಅವರು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಟಾಸ್ಕ್ ಶುರುವಾಗುತ್ತೆ. ಸೊ ಟಾಸ್ಕ್ ಶುರು ಆಗೋ ರೀತಿಯಲ್ಲೇ ಸೊ ಗೌತಮಿ ಒಂದು ರೂಲ್ಸ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೇ ಫಸ್ಟ್ ಒಬ್ಬರು ಹಿಡ್ಕೊಬೇಕು, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರು ಸೊ ಸರದಿ ಪ್ರಕಾರವಾಗಿ ಹಿಡ್ಕೊಬೇಕು ಅಂತ ಅಲ್ಲಿ ಒಂದು ರೂಲ್ ಮಾಡ್ಕೊತಾರೆ. ಸೊ ಒಂದು ರೀತಿಯಲ್ಲಿ ಓಕೆ, ಎಲ್ಲರೂ ಒಂದೇ ಸರಿ ಹಿಡ್ಕೊಳ್ಳೋ ಟೈಮಲ್ಲಿ ಅದು ಗೊತ್ತಾಗಲ್ಲ ಯಾರು ಬೀಳ್ಸಿದ್ರು, ಯಾರು ಏನಾಯಿತು ಅಂತ. ಬಟ್ ಒಬ್ಬೊಬ್ಬರಾಗಿಯೇ ಒಬ್ಬರು ಎತ್ತಿದ ಮೇಲೆ ಇನ್ನೊಬ್ಬರು ಸ್ಟೆಪ್ ಬೈ ಸ್ಟೆಪ್ ಆ ಥರ ಮಾಡೋದ್ರಿಂದ ಒಂದು ಬೆಟರ್ ಒಂದು ಅಂದರೆ ನೋಡಲಿಕ್ಕೆ ಇದು ಆಗುತ್ತೆ, ಅಂದರೆ ಅವ್ರನ್ನ ಕೂಡ ಅಬ್ಸರ್ವ್ ಮಾಡಲಿಕ್ಕೋಸ್ಕರ. ಸೊ ಅದೊಂದು ಬೆಟರ್ ಒಂದು ರೂಲ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಸೊ ಇಲ್ಲಿ ಫಸ್ಟಿಗೆ ತೊಗೊಂಡಿರುವಂಥದ್ದು ಸೊ ಸೆಂಟ್ರಿಂದನೇ ತೊಗೊತಾರೆ. ಸೊ ಸೆಂಟ್ರಲ್ಲಿ ಇದ್ದಂಥದ್ದು ಹನುಮಂತ. ಸೊ ಅವನೇ ಫಸ್ಟ್ ಹಿಡ್ಕೊಳ್ಳೋಕೆ ಹೋಗ್ತಾನೆ, ಬಟ್ ಅವನಿಗೆ ಆಗೋದಿಲ್ಲ. ಹಿಡ್ಕೊತಾನೆ ಫಸ್ಟ್ ಸಡನ್ನಾಗಿ ಅಲ್ಲೇ ಬಿದ್ದೋಗ್ಬಿಡ್ತು. ಜಸ್ಟ್ ಒಂದು 4 ರಿಂದ 5 ಸೆಕೆಂಡಲ್ಲೇ ಬೀಳಿಸ್ಬಿಡ್ತಾನೆ. ಒಂದು ರೀತಿಯಲ್ಲಿ ಅದು ಸಖತ್ ಇದು ಬೇಜಾರಾಗಿತ್ತು ಖಂಡಿತವಾಗ್ಲೂ. ಅವ್ನ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಬೇಜಾರು ಮಾಡ್ಕೊಂಡಿರೋರು. ಬಟ್ ಅವನೇನು ಮಾಡ್ಲಿಕ್ಕೆ ಆಗಲ್ವಲ್ಲ, ಜಸ್ಟ್ ಒಂದು ಹಿಂಗೆ ಎತ್ತಿ ಹಿಡ್ಕೊಂಡು ಸ್ವಲ್ಪ ಹೊತ್ತರಲ್ಲೇ ಜಸ್ಟ್ ಒಂದು 5 ಸೆಕೆಂಡ್ಸ್ ಅಂತ ಅನಿಸುತ್ತೆ, ಅಷ್ಟರಲ್ಲೇ ಒಂದು ರೀತಿಯಲ್ಲಿ ಅದು ಗೇಮೇ ಓವರ್ ಆಗೋಗ್ಬಿಡುತ್ತೆ ಒಂದು. ಸೊ ಅದು ಒಂದು ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು. ಬಟ್ ಅದಾದಮೇಲೆ ಮತ್ತೆ ಟಾಸ್ಕ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ಮತ್ತೆ ಎರಡನೇ ಒಂದು ಇದರಲ್ಲಿ ಔಟ್ ಆಗುವಂಥದ್ದು ಸ್ಪರ್ಧಿ ಭವ್ಯ ಅವರು ಔಟ್ ಆಗ್ತಾರೆ. ಸೊ ಸಖತ್ ಬೇಜಾರು ಮಾಡ್ಕೊಂಡಿರ್ತಾರೆ, ಯಾಕಂದರೆ ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ, ಸುಳ್ಳು ಹೇಳಬಾರ್ದು. ಬಟ್ ಸಖತ್ತಾಗಿ ಆಡಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಕೆಲವೊಂದು ಅವರ ಒಂದು ಮಾತುಗಳು ಎಲ್ಲೋ ಸ್ವಲ್ಪ ಓವರ್ ದುರಹಂಕಾರದ ಮಾತುಗಳು ಅನ್ನೋ ರೀತಿನ ಅನಿಸುತ್ತೆ. ಹೇಳೋ ರೀತಿಯಲ್ಲಿ ಸ್ವಲ್ಪ ಅವರು ಜೋರು ಮಾಡಿ ಹೇಳ್ತಾರೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ಮು. ಆ್ಯಂಡ್ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಸೊ ಎರಡನೇ ಸ್ಪರ್ಧಿಯಾಗಿ ಭವ್ಯ ಅವರು ಔಟ್ ಆಗ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಗೇಮ್ ಫಸ್ಟ್ ರೌಂಡು ಕಂಪ್ಲೀಟ್ ಆಗುತ್ತೆ, ಬಜಾರ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ರಿಲ್ಯಾಕ್ಸ್ ಆಗ್ತಾರೆ. ಅದಾದಮೇಲೆ ಮತ್ತೆ ಎರಡನೇ ರೌಂಡು ಶುರುವಾದಾಗ ಸೊ ಅಲ್ಲಿ ರಜತ್ ಅವರು ಔಟ್ ಆಗೋಗ್ಬಿಡ್ತಾರೆ. ಸೊ ರಜತ್ ಅವರು ಹಿಡ್ಕೊಂಡು ಅಷ್ಟೊತ್ತಿಗೆ ಅವರು ಬ್ಯಾಲೆನ್ಸ್ ತಪ್ಪಿ ಆ ಒಂದು ರೌಂಡಿಂದ ಔಟ್ ಆಗ್ತಾರೆ. ಸೊ ಅವರು ಔಟ್ ಆಗಿದ ತಕ್ಷಣಕ್ಕೆ ಜಸ್ಟ್ ಒಂದು 15 ಸೆಕೆಂಡ್ಸ್ ಅಷ್ಟೊತ್ತಿಗೆ ಐಶ್ವರ್ಯ ಅವರು ಕೂಡ ಒಂದು ರೀತಿಯಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಸೊ ಮತ್ತೆ ರೌಂಡ್ ಕಂಪ್ಲೀಟ್ ಆಗುತ್ತೆ. ಸೊ ಮತ್ತೆ ರೌಂಡ್ ಕಂಪ್ಲೀಟ್ ಆಗಿ ಹೊಸ ರೌಂಡ್ ಶುರುವಾಗೋ ಟೈಮಲ್ಲಿ ಸೊ ಅಲ್ಲಿ ಶಿಶಿರ್ ಅವ್ರಿಗೆ ಸರದಿ ಬರುತ್ತೆ, ಅವರು ಫಸ್ಟ್ ಎತ್ತಿಡ್ಕೊಳ್ಳೋವಂಥದ್ದು. ಸೊ ಆವಾಗ ಶಿಶಿರ್ ಅವರು ಕೂಡ ಜಸ್ಟ್ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕಡೆಯಿಂದ ಕೂಡ ಆಗೋದಿಲ್ಲ. ಸೊ ಅವರು ಕೂಡ ಸೊ ಕೊನೆಯ ಸ್ಪರ್ಧಿಯಾಗಿ ಔಟ್ ಆಗ್ತಾರೆ ಟಾಸ್ಕಿಂದ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲರೂ ಔಟ್ ಆದಮೇಲೆ ಉಳಿದಿದ್ದಂಥದ್ದು ಸುರೇಶ್ ಅವರು ಈ ಒಂದು ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ವಿನ್ ಆಗಿ ಸೊ ಈ ವಾರದ ಒಂದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆ್ಯಂಡ್ ಅದ್ಭುತವಾಗಿ ಒಂದು ಆಟ ಆಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಕಂಬ್ಯಾಕ್ ಇತ್ತಲ್ಲ ಗುರು, ಒಂದು ಲಾಸ್ಟ್ 2 ವೀಕ್ಸಿಂದ ಸಖತ್ತಾಗಿರೋವಂಥ ಕಂಬ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿಡಿದ್ರು. ಕಾಲು ಅದೇನೇನು ಲಾಸ್ಟ್ ವೀಕೆಂಡಲ್ಲಿ ಮಾತುಗಳು ಬಂತು, ರಜತಿಂದ ಕೆಲವೊಂದು ಕಾಮಿಡಿ ಮಾಡಿದ್ರು. ಆ್ಯಂಡ್ ಸುರೇಶ್ ಸ್ವಲ್ಪ ರೀತಿಯಲ್ಲಿ ಅಳೋ ರೀತಿಯಲ್ಲೆಲ್ಲ ಮುಖ ಮಾಡ್ಕೊಂಡಿದ್ರು. ಆ ರೀತಿಯೆಲ್ಲ ಬಂತು ಕಾಮಿಡಿ ಎಲ್ಲ, ಸ್ವಲ್ಪ ಒಂದು ರೀತಿಯಲ್ಲಿ ಅವಮಾನ ಅನ್ನೋ ರೀತಿಯಲ್ಲಿ ನನ್ನ ಪ್ರಕಾರ ಅದು ವೀಕೆಂಡಲ್ಲಿ ಅದು ಸುದೀಪ್ ಸರ್ ಮುಂದೆ ಅವರೆಲ್ಲ ನಗೋ ರೇಂಜಿಗೆಲ್ಲ ಈ ಥರದ್ದು ಡ್ರಿಪ್ಸು ಅದು ಇದು ಅಂತೆಲ್ಲ ಮಾತಾಡ್ತಾನೆ ರಜತ್ತು ಅಂತಂದರೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದಾನಲ್ಲ, ಬಟ್ ಅದು ಒಂದು ಫೈಟ್ ಮಾಡಿ ಗೆದ್ದನಲ್ಲ, ಸಖತ್ತಾಗಿರುವಂಥ ಒಂದು ಕಂಬ್ಯಾಕ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ಕಮ್ಯುನಿಟಿ ಒಂದು ಇದರಲ್ಲೂ ಕೂಡ ಪೋಸ್ಟ್ ಮಾಡಿದ್ದೆ. ಒಂದು ಒಳ್ಳೆ ಕಂಬ್ಯಾಕ್ ಮಾಡಿದ್ದಾನೆ. ಆ್ಯಂಡ್ ಕ್ಯಾಪ್ಟನ್ ಆಗಿದ್ದಾದಮೇಲೆ ಘೋಷಣೆ ಮಾಡ್ತಾರೆ ಗೌತಮಿ ಅವರು. ಸೊ ಒಂದು ರೀತಿಯಲ್ಲಿ ಸಖತ್ತಾಗಿರುವಂಥ ಪರ್ಫಾರ್ಮೆನ್ಸು ಇವರು ಹನುಮಂತು ತಂಡದಿಂದ ಬಂತು. ಅದರಲ್ಲೂ ಮುಖ್ಯವಾಗಿ ಸುರೇಶ್ ಅವರು ಕ್ಯಾಪ್ಟನ್ ಆಗಿರುವಂಥದ್ದು. ಅವ್ರಿಗೆ ಕಂಬ್ಯಾಕ್ ಬೇಕಿತ್ತು, ಇಲ್ಲ ಅಂತಂದರೆ ತುಂಬ ಸರ್ವೈವ್ ಆಗೋದು ತುಂಬ ಕಷ್ಟ ಆಯಿತು ಈ ಒಂದು ಬಿಗ್ ಬಾಸ್ ಜರ್ನಿನಲ್ಲಿ. ಆ್ಯಂಡ್ ಇದರಿಂದ ಅವರು ಮೇ ಬಿ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇ ಬಿ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಆದಮೇಲೆ ಮಾಮೂಲಿ ಇರುತ್ತಲ್ಲ ಅವ್ರ ಸೆಲೆಬ್ರೇಷನ್ನು ಆ್ಯಂಡ್ ಅದೆಲ್ಲ ಇರುತ್ತೆ. ಆ್ಯಂಡ್ ಹನುಮಂತ ಧನರಾಜ್ ಇಬ್ಬರು ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ತೊಗೊಂಡೋಗಿ ಡೈರೆಕ್ಟ್ ಆ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿ ಎತ್ತಿ ಬಿಸಾಕ್ತಾರೆ. ಆ್ಯಂಡ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವ್ರ ಬಂಗಾರ ಒಡವೆ ಅದೇನೇನಿತ್ತು ಅದೆಲ್ಲ ಹಾಕ್ಕೊಂಡು ಒಂದು ರೀತಿಯಲ್ಲಿ ಪೇಟ ಎಲ್ಲ ಸೇರಿಸಿ ಬಿಗ್ ಬಾಸ್ ಕ್ಯಾಪ್ಟನ್ಸಿ ರೂಮ್ ಒಳಗಡೆಗೆ ಬಿಡ್ತಾರೆ. ಆ್ಯಂಡ್ ಅಲ್ಲೆಲ್ಲ ಮಾಮೂಲಿ ಅಪ್ರಿಸಿಯೇಷನ್ ಇರುತ್ತೆ ಎಲ್ಲರ ಕಡೆಯಿಂದ ಕೂಡ. ಓಕೆ, ಸೊ ಇದಾದಮೇಲೆ ಅಲ್ಲಿ ಒಂದು ಅಮೃತಾಂಜನ್ ಅವ್ರದ್ದು ಪ್ರಮೋಷನ್ ಸ್ಪಾನ್ಸರ್ದೊಂದು
ಚಟುವಟಿಕೆ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಅಮೃತಾಂಜನಿಂದ ಏನೇನು ಅದು ಕಿಟ್ ಎಲ್ಲ ಕೊಟ್ಟಿರ್ತಾರೆ, ಸೊ ಅದನ್ನೆಲ್ಲ ಒಂದು ಪ್ರಮೋಷನ್ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಸೊ ಅಲ್ಲಿಂದ ಸೊ ಅವರೆಲ್ಲ ಸ್ವಲ್ಪ ಅಮೃತಾಂಜನ್ ಎಲ್ಲ ಯಾರು ನಮ್ಮ ಹನುಮಂತ ಭವ್ಯ ಅವರೆಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಸಖತ್ತಾಗಿದೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ರಿವ್ಯೂಸನ್ನು ಕೊಡ್ತಾರೆ. ಸೊ ಇದಾದಮೇಲೆ ಅಲ್ಲಿ ಸುರೇಶ್ ವರ್ಸಸ್ ಭವ್ಯ ಅವ್ರ ಬಗ್ಗೆ ಸ್ವಲ್ಪ ಒಂಚೂರು ಫೈಟ್ ನಡೆಯುತ್ತೆ. ಅದೇ ಯಾವಾಗಲೂ ಹೇಳಿದ್ನಲ್ಲ ಭವ್ಯ ಅವ್ರ ಬಗ್ಗೆ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಬಟ್ ಕೆಲವು ಟೈಮಲ್ಲಿ ಅವ್ರ ಮಾತುಗಳು ಸ್ವಲ್ಪ ಎಲ್ಲೋ ರ್ಯಾಶ್ ಆಗಿರುತ್ತೆ. ಸುರೇಶ್ ಏನು ಹೇಳಿದ, ಅವನು ಹೇಳಿದ್ರು ಸ್ವಲ್ಪ ತಪ್ಪಿರ್ಬೋದೇನೋ, ಯಾಕಂದರೆ ಅವರು ಜಸ್ಟ್ ಊಟ ಮಾಡ್ಕೊಂಡು ಬರ್ತಾಯಿದ್ರಂತೆ. ಸೊ ಆ ಟೈಮಲ್ಲಿ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ನಂತೆ. ಆ್ಯಂಡ್ ಅವನು ಸ್ವಲ್ಪ ಹೇಳೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಇವಾಗ ಊಟ ಮಾಡ್ಕೊಂಡು ಬಂದಿದ್ದಾರೆ, ಸ್ವಲ್ಪ ಟೈಮ್ ಬಿಟ್ಟು ಹೇಳ್ಬೋದಾಗಿತ್ತೇನೋ. ಆ್ಯಂಡ್ ಭವ್ಯ ಕೂಡ ಇವಾಗಲೇ ಜಸ್ಟ್ ಊಟ ಮಾಡ್ಕೊಂಡು ಬಂದಿನಿ ಸುರೇಶನ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು, ಬಟ್ ಅಲ್ಲಿ ಅವ್ರು ರ್ಯಾಶ್ ಆದರು. ಸೊ ಇಲ್ಲಿ ಇವ್ರು ರ್ಯಾಶ್ ಆದರು, ಮಾಡಬೇಕಮ್ಮ ಹಾಗೆ ಹೇಗೆ ಅಂತ, ಮಾಡ್ತೀನಿ ಹಾಗೆ ಹೇಗೆ ಅಂತ ಇವ್ರು ಸ್ವಲ್ಪ ರ್ಯಾಶ್ ಆದರು. ಸೊ ಸ್ವಲ್ಪ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಕರೆಕ್ಟ್ ಇದ್ದರೂ ಕೂಡ ಕೆಲವು ಟೈಮಲ್ಲಿ ಅದು ಬೇರೆಯವ್ರಿಗೆ ಅವ್ರವ್ರಿಗೆ ಸ್ವಲ್ಪ ತಪ್ಪು ಅಂತ ಅನಿಸುತ್ತೆ. ಸೊ ಅದನ್ನು ಜಸ್ಟ್ ಇಗ್ನೋರ್ ಮಾಡಬಹುದೇನೋ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಗೌತಮಿ ಅವ್ರಿಗೆ ಸೊ ಅಪೋಸಿಟ್ ತಂಡದ ಒಂದು ಸ್ಪರ್ಧಿಗಳು ಅಪ್ರಿಷಿಯೇಟ್ ಮಾಡ್ತಾರೆ. ಅದರಲ್ಲೂ ಶಿಶಿರ್ ಆ್ಯಂಡ್ ಯಾರು ಐಶ್ವರ್ಯ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ರಿ ಹಾಗೆ ಹೇಗೆ ಅಂತ. ಆ್ಯಂಡ್ ಗೌತಮಿಗೆ ಒಂದು ರೀತಿಯಲ್ಲಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬ್ಯಾಡ್ ಲಕ್ ಆ್ಯಂಡ್ ಈ ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಆದರೂ ಕೂಡ ಸೊ ಒಂದು ಗೇಮ್ ಕೂಡ ಗೆಲ್ಲಲಿಕ್ಕೆ ಆಗಲಿಲ್ವಲ್ಲ ಅನ್ನೋದೊಂದು ಖಂಡಿತವಾಗ್ಲೂ ಬೇಜಾರು ಇರುತ್ತೆ. ಬಟ್ ಅವರಿಗೆ ಸೊ ಲಾಸ್ಟ್ ಒಂದು ಟಾಸ್ಕ್ ಏನಿದೆ ಅದು ಅದ್ರ ಮೇ ಬಿ ಉಸ್ತುವಾರಿ ಮಾಡಿರುವಂಥದ್ದು ಸೊ ಅವರಿಗೆ ಒಂದು ರೀತಿಯಲ್ಲಿ ಖುಷಿಯಾಗಿರುತ್ತೆ. ಆ್ಯಂಡ್ ಈ ರೀತಿಯ ಒಂದು ಅಪ್ರಿಷಿಯೇಷನ್ಗಳು ಸೊ ಖಂಡಿತವಾಗ್ಲೂ ಅವರಿಗೆ ಒಂದು ಖುಷಿ ಆ್ಯಂಡ್ ಹೆಮ್ಮೆ ತಂದಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಕೆಲವು ಟೈಮಲ್ಲಿ ಒಳ್ಳೆಯ ನಿರ್ಧಾರಗಳು ತೊಗೊಂಡಿದ್ದಾರೆ, ಬಟ್ ಆದರೂ ಕೂಡ ಒಂದು ಟಾಸ್ಕು ಆ ಒಂದು ಇದರಲ್ಲಿ ಏನು ಬಂತು ಸೊ ಅದರಲ್ಲಿ ಅವರು ಟೀಮ್ನ ಗೆಲ್ಲೋದಕ್ಕೋಸ್ಕರ ನೋಡಬೇಕಾಗಿತ್ತೆ ಹೊರತು ಸೊ ಎಲ್ರಿಗೂ ಕೂಡ ಚಾನ್ಸ್ ಕೊಡ್ತೀನಿ ಹಾಕ್ಕೊಡ್ತೀನಿ ಅನ್ನೋವಂಥದ್ದು ಎಲ್ಲೋ ಮಿಸ್ ಹೊಡಿತು. ಆ್ಯಂಡ್ ಇನ್ನೊಂದು ಏನಂತಂದರೆ ಅವರು ಏನು ಮಂಜಣ್ಣನಿಗೆ ಸ್ಟಾರ್ಟಿಂಗಲ್ಲೇ ಆ ಒಂದು ಕೆಲವೊಂದು ಮಾತುಗಳೆಲ್ಲ ಆಡೋವಂಥದ್ದು ಆ್ಯಂಡ್ ಅದು ಬೇಕಿರಲಿಲ್ಲ. ಸುಮಾರು ಅದು ಒಂದು ರೀತಿ ನನಗೂ ಕೂಡ ಬೇಜಾರಂತ ಅನ್ನಿಸ್ತು. ಆ್ಯಂಡ್ ಒಬ್ಬ ಮೇನ್ ಪ್ಲೇಯರ್ಗೆ ನೀವು ಆ ರೀತಿಯಲ್ಲಿ ಮಾತುಗಳಾಡಿದಾಗ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಅವನಿಗೆ ನೆಗೆಟಿವ್ ಮೈಂಡ್ ಬಂದುಬಿಡುತ್ತೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಅನ್ನಿಸ್ತಿದೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಕೂಡ ಎಫರ್ಟ್ ಬರಲಿಲ್ಲ. ಆ್ಯಂಡ್ ಚೈತ್ರ ಅವರು ಕೂಡ ಸುಮ್ಮನೆ ಅನ್ನೆಸೆಸರಿಯಾಗಿ ಕೆಲವು ಕಡೆಗೆಲ್ಲ ಟಾಸ್ಕ್ನ ವೇಸ್ಟ್ ಮಾಡಿದ್ರು. ಸೊ ಆ್ಯಂಡ್ ಕೋರ್ಡಿನೇಷನ್ ಇರಲಿಲ್ಲ ಇವ್ರ ಟೀಮಲ್ಲಿ. ಸೊ ಅದು ಎಲ್ಲೋ ಕ್ಯಾಪ್ಟನ್ಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಕ್ಯಾಪ್ಟನ್ ಆದರೂ ಕೆಲಸನೇ ಅದು. ಸೊ ಇಡೀ ತಂಡನ ಒಂದು ರೀತಿಯಲ್ಲಿ ಒಗ್ಗೂಡಿಸಿ ಸೊ ಕಾನ್ಫಿಡೆನ್ಸ್ ತುಂಬುವಂಥದ್ದು ಮಾಡಬೇಕಾಗಿತ್ತು. ಕಾನ್ಫಿಡೆನ್ಸನ್ನು ತುಂಬಿದ್ರು, ಬಟ್ ಮತ್ತೆ ಸೈಡಿಗೆ ಕರ್ಕೊಂಡು ಹೋಗ್ತಾರೆ, ಮಂಜುಗೆ ಹೋಗಿದ್ದಾರೆ. ಸೊ ಅದು ಬೇಕಿರಲಿಲ್ಲ. ಸೊ ಟಾಸ್ಕ್ ಆದಮೇಲೆ ಅದೆಲ್ಲ ಮುಗಿದಾದ್ಮೇಲೆ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಲಕ್ಸುರಿ ಟಾಸ್ಕ್ ಕೊಡ್ತಾರೆ. ಸೊ ಲಕ್ಸುರಿ ಟಾಸ್ಕ್ ಸಖತ್ತಾಗಿರ್ತದೆ, ಯಾಕಂತಂದರೆ ಸೊ ಅಲ್ಲಿ ವಸ್ತುಗಳನ್ನು ಮುಳುಗುತ್ತಾ ತೇಲುತ್ತಾ ಅನ್ನೋ ಒಂದ್ರ ಬಗ್ಗೆ ಒಂದು ಜಸ್ಟ್ ಒಂದು ಫನ್ ಆಗಿರುವಂಥ ಒಂದು ಟಾಸ್ಕು. ಅಲ್ಲಿ ಕೆಲವೊಂದು ವಸ್ತುಗಳು ತೋರಿಸ್ತಾರೆ ಸುರೇಶ್ ಅವರು. ಸೊ ಅದು ಮುಳುಗುತ್ತಾ ತೇಲುತ್ತಾ ಅನ್ನೋದ್ರ ಬಗ್ಗೆ ಒಂದು ಬೋರ್ಡ್ ಹಿಡಿದು ತೋರಿಸ್ಬೇಕು. ಸೊ ಅದರಲ್ಲಿ ಟೊಮ್ಯಾಟೊ ಆ್ಯಂಡ್ ಇನ್ನೊಂದು ಚಮಚ ಸೊ ಈ ರೀತಿಯ ಕೆಲವು ವಸ್ತುಗಳೆಲ್ಲ ಕೊಡ್ತಿದ್ರು. ವಾಟರ್ ಬಾಟಲು, ಸೊ ಬಾಲು ಆ್ಯಂಡ್ ಏನದು ನಿಂಬೆಹಣ್ಣು, ಈ ರೀತಿಯೆಲ್ಲ ಚೆನ್ನಾಗಿ ಬಂತು. ಸಖತ್ತಾಗಿರೋ ಒಂದು ರೀತಿಯಲ್ಲಿ ಫನ್ ಆಗಿತ್ತು. ಈ ಥರದ ಟಾಸ್ಕ್ಗಳು ಕೊಟ್ಟರೆ ಮನೆಯವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ 7 ಪಾಯಿಂಟ್ಗಳನ್ನ ತೊಗೊತಾರೆ. ಸೊ ಆ ಒಂದು 7 ಪಾಯಿಂಟ್ಗಳಿಗೆ ಅವ್ರಿಗೆ ಒಂದು ಲಕ್ಸುರಿ ಸಿಗುತ್ತೆ. ಆ್ಯಂಡ್ ತರಕಾರಿಗಳಲ್ಲಿ ಇರುತ್ತೆ, ಆಮೇಲೆ ಏನೇನು ಇರುತ್ತಲ್ಲ ತುಪ್ಪ ಅದು ಇದು, ಕಾಫಿ ಗೀಫಿ, ಚಿಕನ್ನು ಅದೆಲ್ಲನೂ. ಸೊ ಅದೆಲ್ಲ ತೊಗೊತಾರೆ, ಒಂದು ಒಳ್ಳೆಯ ಕ್ಯಾಲ್ಕುಲೇಷನ್ನೇ ಮಾಡ್ತಾರೆ. ಮೇ ಬಿ ಅದು ಸಕ್ಸಸ್ ಆಗಿ ಬರುತ್ತೆ ಅಂತ ಅನ್ಕೊತೀನಿ, ಏನೂ ರಾಂಗ್ ಆಗಿರಲಿಲ್ಲ. ಸೊ ಇದಾದಮೇಲೆ ಅಲ್ಲಿ ಕಳಪೆ ಮತ್ತು ಉತ್ತಮ ಬಗ್ಗೆ ಬರುತ್ತೆ. ಆ್ಯಂಡ್ ಅದರಲ್ಲಿ ಒಂದು ಮೆನ್ಷನ್ ಮಾಡ್ತಾರೆ, ವೈಯಕ್ತಿಕ ಟಾಸ್ಕ್ ಮಾತ್ರವಲ್ಲದೆ ವೈಯಕ್ತಿಕ ಕೂಡ ಒಂದು ಅಂದರೆ ಪಾಯಿಂಟ್ ಇಟ್ಕೊಂಡು ಕಳಪೆ ಉತ್ತಮ ಕೊಡಬೇಕು ಅಂತ ಹೇಳಿದಾಗ ಸೊ ಅಲ್ಲಿ ಇನ್ನೂ ಟಾಸ್ಕ್ ಓದ್ತಿದ್ದಾನೆ ಲೆಟರ್ ಅದನ್ನ. ಸೊ ಆವಾಗಲೇ ಚೈತ್ರ ಬಂದುಬಿಟ್ಟು ಹನುಮಂತಣ್ಣ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಲವೊಂದು ಮಾತುಗಳು ಆಡ್ತಾರೆ. ಅದು ಅನ್ನೆಸೆಸರಿ ಗುರು. ಅದನ್ನೇನು ಪಾಯಿಂಟ್ ಔಟ್ ಮಾಡಿ ಹೇಳೋವಂಥದ್ದು, ಅಲ್ಲೆಲ್ಲರೂ ಕೇಳಿಸ್ಕೊತಿದ್ದಾರೆ ಅಂತಂದಮೇಲೆ ಅದನ್ನ ಎಲ್ಲರೂ ಕೇಳಿಸ್ಕೊಂಡಿದ್ದಾದಮೇಲೆ ಮಾತಾಡಬೇಕು. ಏನಕ್ಕೆ ಏನು ದೊಡ್ಡದು ಇದು ಕಂಡು ಹಿಡಿದ್ಬಿಟ್ಲು ಅಂತ ಅನ್ನೋ ಅಷ್ಟೊತ್ತಿಗೆ ಹನುಮಂತನಿಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಿದ್ದಾರೆ. ಅದು ಯಾವತ್ತೋ ಒಂದು ವಾರದ ಹಿಂದೆ ಕೊಟ್ಟಿರೋವಂಥ ಇದನ್ನು ರೀಸನ್ನ ಇಟ್ಕೊಂಡು ಸೊ ಇಲ್ಲಿ ಅದನ್ನ ತೋರಿಸಿದ್ದಾಳೆ. ಖಂಡಿತ ಎಲ್ರಿಗೂ ಗೊತ್ತಿರೋವಂಥದ್ದು, ಇಲ್ಲಿ ಟಾಸ್ಕ್ ಬಿಟ್ಟು ವೈಯಕ್ತಿಕ ವಿಚಾರದಲ್ಲೂ ಕೂಡ ರೀಸನ್ ಕೊಡಬೇಕು ಅಂತಲೇ ಇರೋದು. ಬಟ್ ಬರೀ ವೈಯಕ್ತಿಕ ಕೊಡೋದೇ ಅಲ್ಲ, ಟಾಸ್ಕು ಸೇರಿನ ಕೊಡಬೇಕಾಗತ್ತೆ. ಸೊ ಹಂಗೆ ಹನುಮಂತ ಕೂಡ ರೈಸ್ ಆಗಿದ್ದು ಮೀನ್ಸ್ ಕೇಳ್ತಾನೆ, ನೀನು ಇವಾಗ ಯಾವುದೋ 2 ವಾರ 3 ವಾರದ ಹಿಂದಿಂದೆಲ್ಲ ಏನಕ್ಕೆ ಕೇಳ್ತಿದ್ಯಾ ಅಂತ ಮಾತು ಬಂದಾಗ, ಆಯ್ತು ತೊಗೊಂಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದ, ಬಂದಾಗೇ ಸೊ ಕಳಪೆನ ಚೈತ್ರಗೆ ಕೊಟ್ಟ. ಸೊ ಅದೇ ಹಳೆ ವಾರದ್ದೆಲ್ಲ ತೊಗೊಂಡು ಅದು ಮಾಡಿದ್ದಕ್ಕೆ ಈ ಥರ ಮಾತಾಡೋದಕ್ಕೆ ಸೊ ಕಳಪೆ ಅಂತ ಹನುಮಂತ ಚೈತ್ರ ಕೊಟ್ಬಿಟ್ಟ. ಆ್ಯಂಡ್ ಸುರೇಶ್ ಅವ್ರಿಗೆ ಉತ್ತಮ ಕೊಡ್ತಾನೆ. ಸೊ ಆ್ಯಂಡ್ ನೀವು ನೋಡಿರ್ತೀರ, ಇದ್ರ ಬಗ್ಗೆ ನಾನು ಜಾಸ್ತಿ ಅಂದರೆ ಎಕ್ಸ್ಪ್ಲನೇಷನ್ ಕೊಡೋಕೆ ಹೋಗೋದಿಲ್ಲ. ಯಾರ್ಯಾರು ಏನೇನು ಕೊಟ್ಟರು ಅಂತ ಒಂದು ಚಿಕ್ಕದಾಗಿ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ.
ಸೊ ಕೇಳಿಸ್ಕೊಳ್ಳಿ. ಓಕೆ, ಸೊ ರಜತ್ ಅವರು ಉತ್ತಮ ಐಶ್ವರ್ಯ ಅವ್ರಿಗೆ ಕೊಡ್ತಾರೆ, ಮೋಕ್ಷಿತ ಅವ್ರಿಗೆ ಕಳಪೆ ಕೊಡ್ತಾರೆ. ಸೊ ಮಂಜು ಅವರು ಸುರೇಶ್ ಅವ್ರಿಗೆ ಉತ್ತಮ ಕೊಡ್ತಾರೆ, ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಕಿತ್ತಾಟ ಆ್ಯಂಡ್ ವಾದ ಪ್ರತಿವಾದ ಆಯಿತು. ಸೊ ಇದಾದಮೇಲೆ ಗೌತಮಿ ಸುರೇಶ್ ಅವರಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ರಜತ್ ಅವ್ರಿಗೆ ಸೊ ಕಳಪೆ ಕೊಡ್ತಾರೆ. ಸೊ ಕಾರಣ ರಜತ್ ಅವ್ರಿಗೆ ಕೊಟ್ಟಿರುವಂಥದ್ದು ಉಸ್ತುವಾರಿ ಆಗಿ ಕೆಲವು ಟೈಮಲ್ಲಿ ಏನೋ ಮಿಸ್ ಮಾಡಿದ್ರು ಅಂತ. ನನಗೇನು ಉಸ್ತುವಾರಿಯಾಗಿ ರಜತ್ ಅವ್ರು ಚೆನ್ನಾಗೇ ಮಾಡಿದ್ದಾರೆ. ಉಸ್ತುವಾರಿನಲ್ಲಿ ರಜತ್ ಅವ್ರು ನನಗೇನು ಯಾವುದೇ ಒಂದು ಇದರಲ್ಲೂ ಕೂಡ ಪ್ರಾಬ್ಲಮ್ ಅಂತ ಅನಿಸಲಿಲ್ಲ. ಹಂಗೆ ನೋಡೋಕೆ ತ್ರಿವಿಕ್ರಮ್ ಅವರೇ ಫಸ್ಟ್ ಟಾಸ್ಕಲ್ಲೇ ಅವರೇ ಒಂದು ರೀತಿಯಲ್ಲಿ ಸರಿ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಮನೆ ಕೆಲಸ ಅಂತ ಬಂದಾಗ ಎಲ್ಲೋ ಹಿಂಜರಿತಾರೆ, ಅಷ್ಟೊಂದು ಕೆಲಸಗಳು ಮಾಡೋದಿಲ್ಲ. ಅದ್ರ ಜೊತೆಗೆ ಧನರಾಜ್ಗೆ ಆ ಒಂದು ಏನು ಇಶ್ಯೂ ಆಯಿತು, ಸೊ ಅದು ಕಪಾಳಕ್ಕೆ ಮುಟ್ಟಿರುವಂಥದ್ದು ಆ ಗಾರ್ಡನ್ ನೀರದಲ್ಲಿ ಬೆಳಗ್ಗೆ, ಸೊ ಅದ್ರ ಬಗ್ಗೆ ಕೂಡ ಮಾತಾಡಿದ್ರು. ಆ್ಯಂಡ್ ಅದೇ ಫಿಸಿಕಲ್ ಆಗಿ ಅವ್ರು ಏನು ಮುಟ್ಟಕ್ಕೆ ಹೋದರು ಧನರಾಜ್ ಅವರು, ಸೊ ನೀವು ಮೊದಲೇ ತಡಿಬೋದಾಗಿತ್ತು, ಬಟ್ ನೀವು ಅದನ್ನು ತಬ್ಕೊಂಡು ಸೊ ಇದೆಲ್ಲ ಮಾಡಿದಾದ್ಮೇಲೆ ಅದು ಜಾಸ್ತಿ ಆಯಿತು ಅಂತ ಒಂದು ರೀಸನ್ ಕೊಟ್ಟರು. ಅದಾದಮೇಲೆ ಅಲ್ಲಿ ಅವ್ರು ರಜತ್ ಒಂದು ಕೆಲವೊಂದು ಹೇಳಿದ್ರು, ಅಲ್ಲಿಗೆ ಅದು ಕ್ಲಿಯರ್ ಆಗೋದು. ಸೊ ನೆಕ್ಸ್ಟು ಶಿಶಿರ್ ಅವರು ಸುರೇಶ್ ಅವರಿಗೆ ಉತ್ತಮ ಕೊಡ್ತಾರೆ, ತ್ರಿವಿಕ್ರಮ್ ಅವರಿಗೆ ಕಳಪೆ ಕೊಡ್ತಾರೆ. ತ್ರಿವಿಕ್ರಮ್ ಅವರಿಗೆ ಕೊಟ್ಟಿರುವಂಥ ರೀಸನ್ ಅಷ್ಟೇ, ಸೊ ಕೆಲವು ವಾರಗಳಿಂದ ನೀವು ಎಲ್ಲೋ ಕಳೆದೋಗಿದ್ರೆ ಅನ್ನೋ ರೀಸನ್ ಕೊಟ್ಟರು. ಅದು ತ್ರಿವಿಕ್ರಮ್ ಅವರು ಸ್ವಲ್ಪ ತಿಳ್ಕೊಬೇಕು. ಸೊ ಅದನ್ನು ಕರೆಕ್ಟಾಗಿ ರಿಸೀವ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ತ್ರಿವಿಕ್ರಮ್ ಅವರು ಧನರಾಜ್ ಅವ್ರಿಗೆ ಉತ್ತಮ ಕೊಡ್ತಾರೆ. ಅದಾದಮೇಲೆ ಸೊ ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಬಿಕಾಸ್ ಆಫ್ ಚೈತ್ರ ಅವರು ಇಡೀ ಮನೆಗೆ ಹೇಳ್ಕೊಂಬಂದಿದ್ದಾರೆ, ನನ್ನ ಆಟ ಹಾಳಾಗಲಿಕ್ಕೆ, ಹಾಗೆ ಮಾಡಲಿಕ್ಕೆ, ಹೀಗೆ ಮಾಡಲಿಕ್ಕೆ, ನನಗೆ ಆಟ ಸಿಗದೇ ಇರೋದಕ್ಕೆ ತ್ರಿವಿಕ್ರಮೇ ಕಾರಣ ಅನ್ನೋ ಒಂದು ಕೆಲವೊಂದು ಮಾತುಗಳಾಡಿದ್ರು. ಆಮೇಲೆ ರಾತ್ರಿಯಲ್ಲಿ ಯಾರು ಶಿಶಿರ್ ಆ್ಯಂಡ್ ಐಶ್ವರ್ಯ ಮುಂದೆ ನಾನೇನಾದರೂ ಎಲಿಮಿನೇಟ್ ಆಗಿ ಹೋದರೆ ಇಡೀ ಊರಲ್ಲಿರೋವಂಥ ದೇವ್ರುಗಳಿಗೆಲ್ಲ ನಾನು ಹರಕೆ ಓದ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇವು ಎಲಿಮಿನೇಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಆಡಿದ್ರು. ಸೊ ಅದಕ್ಕೋಸ್ಕರ ಆ ಒಂದು ರೀಸನ್ನ ಕೊಟ್ಟು ಅವರಿಗೆ ಕಳಪೆ ಕೊಡ್ತಾರೆ. ಅದಾದಮೇಲೆ ಅಲ್ಲಿ ಸೊ ಮೋಕ್ಷಿತ ಅವರು ಸುರೇಶ್ ಅವರಿಗೆ ಉತ್ತಮ ಕೊಡ್ತಾರೆ, ರಜತ್ ಅವ್ರಿಗೆ ಕಳಪೆ ಕೊಡ್ತಾರೆ. ಸೊ ಅದಕ್ಕೆ ಕಾರಣ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಅದಾದಮೇಲೆ ಐಶ್ವರ್ಯ ಅವರು ಶಿಶಿರ್ ಅವ್ರಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ತ್ರಿವಿಕ್ರಮ್ಗೆ ಕಳಪೆ ಕೊಡ್ತಾರೆ. ಆ್ಯಂಡ್ ಚೈತ್ರ ಬಂದಾಗ ಶಿಶಿರ್ಗೆ ಉತ್ತಮ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಕಳಪೆ. ಭವ್ಯ ಅವರು ಹನುಮಂತನಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ಚೈತ್ರ ಅವ್ರಿಗೆ ಕಳಪೆ ಕೊಡ್ತಾರೆ. ಹನುಮಂತಿಗೆ ಏನು ಕೊಟ್ಟರು ಅಂತಂದರೆ ಅವರಿಗೆ ಮೇ ಬಿ ನಿರೀಕ್ಷೆ ಇರಲಿಲ್ವಂತೆ. ಸೊ ಹನುಮಂತ ಈ ಒಂದು ಮಟ್ಟಿಗೆ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾನೆ ಅಂತ. ಸೊ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿರೋದಕ್ಕೋಸ್ಕರ ಅವನಿಗೆ ಒಂದು ರೀತಿಯಲ್ಲಿ ಉತ್ತಮ ಕೊಡ್ತಾರೆ. ಆ್ಯಂಡ್ ಸುರೇಶ್ ಅವರು ಲಾಸ್ಟಲ್ಲಿ ಹನುಮಂತ ಅವ್ರಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ತ್ರಿವಿಕ್ರಮ್ ಅವ್ರಿಗೆ ಕಳಪೆ ಕೊಡ್ತಾರೆ. ಸೊ ಇದಾದಮೇಲೆ ಕೊನೆಯಲ್ಲಿ ಧನರಾಜ್ ಅವರು ಹನುಮಂತ ಅವ್ರಿಗೆ ಉತ್ತಮ ಕೊಡ್ತಾರೆ ಆ್ಯಂಡ್ ಕಳಪೆ ಕೊಡುವಂಥದ್ದು ಸೊ ರಜತ್ ಅವ್ರಿಗೆ ಕಾರಣ ಅದೇ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಇದನ್ನೇನೋ ಕ್ಲಾಸ್ಟಲ್ಲಿ ಇಟ್ಕೊಂಡೆ ಅಂತಂದರೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರನೇ ಈ ಒಂದು ಪಾಯಿಂಟ್ನ ರಜತ್ ಅವ್ರದ್ದು ಸೊ ಕೊನೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ ನಾನು ಹೇಳುವಂಥದ್ದು ಏನು ಅಂತಂದರೆ ಯಾರೇ ಆಗಲಿ, ಓಕೆ, ಇದನ್ನು ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ, ಅದನ್ನು ನಾನು ನಂಬ್ತೀನಿ ಕೂಡ. ನಾವು ಯಾವ ಒನ್ನಿಗಾದರೂ ಏನೇ ಒಂದು ಕೊಡ್ತೀವಿ ಅಂತಂದ್ರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಸೊ ಅವರು ನಮಗೆ ಕೊಡೋವಾಗ ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳೋ ಅಂಥ ಕೆಪ್ಯಾಸಿಟಿ ಇರಬೇಕು, ತಾಕತ್ತಿರಬೇಕು. ಓಕೆ, ಅದು ಇದ್ರೇ ನಾವು ಅವ್ರಿಗೆ ಕೊಡಬೇಕು, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ ಅಂತಂದಾಗ. ಬಟ್ ನಾವು ಏನು ಬೇಕಾದರೂ ಕೊಡ್ಬೋದು, ಎದುರುಗಡೆ ನಮ್ಗೆ ಯಾವನು ಏನು ಅನ್ನಬಾರ್ದು ಅಂತಂದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ಆಗ್ತಿರೋವಂಥದ್ದು ಇಲ್ಲಿ ರಜತ್ತು ಬೇರೆಯವರಿಗೆ ಯಾವ ಮಟ್ಟಿಗೆ ಬೇಕಾದರೆ ತಿಗ ಒರೆಸ್ಬೋದಂತೆ, ಯಾವ ಮಟ್ಟಿಗೆ ಬೇಕಾದರೆ ಮಾತಾಡ್ಬೋದಂತೆ. ಗುಗ್ಗು ನನ್ನ ಮಗ ಅನ್ಬೋದು, ವೇಸ್ಟ್ ನನ್ನ ಮಗ ಅನ್ಬೋದು, ಕೈ ಮಾಡಿ ಹೆಂಗೆ ರೀತಿಯಲ್ಲಿ ಆ್ಯಕ್ಷನ್ ಬೇಕಾದರೂ ಮಾಡಿ ತೋರಿಸ್ಬೋದು, ಎಷ್ಟು ಬೇಕಾದರೂ ಅವಾಜ್ಗಳು ಹಾಕ್ಬೋದು, ಎಷ್ಟು ಬೇಕಾದರೂ ಬೆದರಿಸ್ಬೋದು, ಕೈಕಾಲು ಮುರಿತೀನಿ ಅನ್ಬೋದು, ತಲೆ ಹೊಡೆದಾಕ್ತೀನಿ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಬಟ್ ಬೇರೆಯವ್ರು ಮಾತ್ರ ಇವನಿಗೆ ಏನೇ ಅಂದರೂ ಕೂಡ ತಗೊಳ್ಳೋಕ್ಕಾಗಲ್ಲ. ಏನು ಒಂದು ಚೂರು ಕೈ ಮಾಡಿ ತೋರಿಸಿದ್ರು ತಿಕ್ಕ ಹೊರ್ಕೊಂಡ್ಬಿಡೋದು. ಯಾಕೆ ಬೇಕು ಇವೆಲ್ಲನವೇ? ಅಲ್ಲಿ ರೀಸನ್ ಕೊಡೋ ಟೈಮಲ್ಲಿ ಧನರಾಜ್ ಏನು ಮಾಡ್ತಾನೆ, ಕಳಪೆ ರಜತ್ ಅಂತ ಕೊಡ್ತಾನೆ. ಕೊಟ್ಟಿದ್ದಾದಮೇಲೆ ಅಲ್ಲಿ ನೀಟಾಗಿ ಹಿಂಗೆ ಅಂತ ಪಾಯಿಂಟ್ಗಳು ಹೇಳ್ಕೊಂಡು ಬರ್ತಾನೆ. ಸಮಾಧಾನವಾಗಿ ಹೇಳ್ತಿದ್ದ ಅವನು, ಯಾರು ಧನರಾಜ್. ಅದಾದಮೇಲೆ ರೊಚ್ಚಿಗೆ ತಿಂತಿದ್ದೆ, ನೀನು ಯಾಕೆ ಗುರು ನೀನು ನನಗೆ ಕಪಾಳಕ್ಕೆಲ್ಲ ಮುಟ್ಟಿ ಒಂದು ರೀತಿಯಲ್ಲಿ ಮಾತಾಡಿದೆ ಅಂತಂದಾಗ, ನಾನೇನು ಜಾಸ್ತಿ ಮುಟ್ಟಿಲ್ಲಪ್ಪ, ಸುಮ್ಮನೆ ಟಚ್ ಮಾಡಿದ್ದೆ ಅಂತ ಹೇಳ್ತಾನೆ. ನನ್ನ ಕಪಾಳಕ್ಕೆ ಮುಟ್ಟಿ ಬಚಾವಾಗಿದ್ದು ಫಸ್ಟ್ ಟೈಮ್ ನೀನೇನೆ, ಇಲ್ಲಿವರೆಗೂ ಯಾವನಾಗಿ ಮಾಡಿಲ್ಲ ಅಂತಂದ. ಆ್ಯಂಡ್ ಇಲ್ಲಿವರೆಗೂ ನೀವು ಹೊರಗಡೆ ಯಾವನಿಗೂ ರೇಗಿಸಿರ್ಲಿಕ್ಕಿಲ್ಲ, ಆ ರೇಂಜಿಗೆ ಯಾರೂ ಮಾಡಿರಲ್ಲ. ನೀನಿಲ್ಲಿ ಮಾತಿಗೆ ಎಲ್ಲರೂ ರೇಗಿಸ್ತೀಯ ಅಲ್ವೇ? ಸೊ ಅದಾದಮೇಲೆ ಧನರಾಜ್ ಹೇಳಿರೋವಂಥದ್ದು, ನೀವು ಚೈತ್ರ ಅವ್ರಿಗೆ ಸುರೇಶ್ ಅವ್ರಿಗೆ ಒಂದು ರೀತಿಯಲ್ಲಿ ಕಾಮಿಡಿ ಮಾಡ್ಬೋದು, ತಮಾಷೆ ಮಾಡ್ಬೋದು, ನಾವು ಮಾಡಬಾರ್ದ ಅಂತ. ಅದ್ರ ಶುರು ಮಾಡಿದ್ದು ನಾನೇ ಕಾಣಲ್ಲೋ, ನಾನು ಮಾಡ್ತೀನಿ, ನೀನು ಯಾಕೋ ಮಾಡ್ತೀಯ ಅಂತ. ಇದು ಯಾವುದು ಅವ್ರ ಹಿಪೋಕ್ರಸಿ? ಇವನು ಚೈತ್ರಾಗೆ ಅವ್ರಿಗೆ ಸುರೇಶ್ಗೆ ಮಾಡ್ಬೋದಂತೆ, ಇವನಿಗೆ ಯಾವನು ಮಾಡಬಾರ್ದಂತೆ. ಇವನು ಏನು ಮ್ಯಾಗಿಂದ ಕಂಡಿಡ್ಕೊಂಡು ಬಂದವನ ಫಾರ್ಮುಲಾ ಅದನ್ನ ಮಾಡೋ ಅಂಥದ್ದು. ಇಂಥ ತಿಕ್ಕಗಂಚಲಿ ಮಾತುಗಳಿಂದನೇ ಈ ಗಲಾಟೆಗಳೆಲ್ಲ ಶುರುವಾಗುವಂಥದ್ದು. ಆ್ಯಂಡ್ ಅಲ್ಲಿ ಮಾತು ಬೆಳೆದು ಆ್ಯಂಡ್ ನೀನು ಯಾಕೋ ಕಪಾಳಕ್ಕೆ ಹೊಡೆದೆ ಅನ್ನೋದು ಮಾತು ಬಂತು. ನಾನು ಅಷ್ಟೊಂದೆಲ್ಲ ಹೊಡೆದಿಲ್ಲ ಅಂತ ಮತ್ತೆ ತಿರ್ಗಾ ಇದು ಮಾತಾಡಿದ್ರು. ಆಮೇಲೆ ಧನರಾಜ್ ಅವರು ಅಲ್ಲಿ ಏನಂತಂದ್ರು ಅಂದರೆ, ಸೊ ಇವಾಗೇನು ಹೊಡೆದಾಕ್ಬಿಡ್ತೀನಿ, ಹಂಗೆ ಮಾಡ್ತೀನಿ, ನೀನು ಏನಾದರೂ
ಮಾಡಿದ್ದಿದ್ರೆ ನನ್ನ ಪಿತ್ತನ ಎತ್ತಿಗೆ ಹೊಡೆದಾಕ್ಬಿಡ್ತೀನಿ ಅಂತಂದರು. ಹಾಗಿದ್ರೆ ಬಂದು ಹೊಡೀರಿ ಹಾಗೆ ಈಗಂತೆಲ್ಲ ಮಾತು ಬಂತು. ಕೆಲವೊಂದು ಗುಗ್ಗು ನನ್ನ ಮಗನೇ ಹಂಗೆಲ್ಲ ಬಂದಾದಮೇಲೆ ಯಾರು ನಮ್ಮ ತ್ರಿವಿಕ್ರಮ್ ಅವರೆಲ್ಲನೂ ಅಲ್ಲಿ ಸ್ವಲ್ಪ ಹಿಡ್ಕೊಂಡ್ರು. ಅವನಿಗೆ ಇನ್ನೇನು ಹಂಗೆ ಹಿಡ್ಕೋತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂತ ಅನ್ಸುತ್ತೆ. ಇವ್ರೇನು ಹೊಡೆಯೋಕ್ಕೆ ಬಿಡಲ್ಲ, ಸುಮ್ಮನೆ ಸ್ವಲ್ಪ ಸ್ಕೋಪ್ ತಗೋಣ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಏನು ಹೊಡೆಯೋ ರೇಂಜಿಗೆ ಹೋದ. ಅಲ್ಲೇನು ಹೊಡೆದ್ರೆ ಗೊತ್ತಲ್ಲ ಅವನಿಗೆ, ಒದ್ದು ಹಾಕ್ತಾರಂತ ಗೊತ್ತು. ಸುಮ್ಮನೆ ಹಿಂಗೆ ತಳೆದ ಅಷ್ಟೊತ್ತಿಗೆ ಮಂಜು, ತ್ರಿವಿಕ್ರಮು, ಶಿಶಿರ್ ಅವರೆಲ್ಲ ಬಂದ್ಬಿಟ್ಟು ಹಿಡ್ಕೊಂಡು ಈ ಕಡೆ ಸೈಡಿಗೆ ಬಂದರು. ಹೊಡೆಯೋ ಅಂಥ ಸೀನೆಲ್ಲ ಇಲ್ಲ ಬಿಡಿ ಅವನಿಗೆ, ಅಷ್ಟೊಂದೆಲ್ಲ ಗೊತ್ತಿಲ್ಲದಂಗೆ ಅವನೇನು ಶೋಗೆ ಹೋಗಿಲ್ಲ. ಅವನು ಹೇಳೋ ಪ್ರಕಾರ ಅವನೇನು ಹುಟ್ಟಿದ ತಕ್ಷಣ ಇಲ್ಲಿಗೇನು ಬಂದಿಲ್ಲ, ಅವನ್ನೆಲ್ಲ ನೋಡ್ಕೊಂಡೇ ಬಂದಿದ್ದಾನೆ. ಆಲ್ರೆಡಿ ಇಬ್ಬರನ್ನ ಒದ್ದು ಆಚೆ ಹಾಕಿದಾರಂತ ಅವನಿಗೂ ಗೊತ್ತಿದೆ. ಅಂಥ ವ್ಯಕ್ತಿ ಹೋಗ್ಬಿಟ್ಟು ಅಲ್ಲೇ ಮಾಡ್ತಾನೆ ಅವನು. ಜಾಸ್ಟ್ ಹೋಗಿ ನಿಂತ್ಕೊಂಡು ಅಷ್ಟೇ, ಅಲ್ಲಿ ಇವ್ರು ಹೋಗ್ಬಿಟ್ಟು ಸೈಡಿಂದ ಕರ್ಕೊಂಡ್ಬಂದ್ರು ಅಷ್ಟೇ. ಇವನಿಗೆ ಅಷ್ಟೊಂದು ಕೆಪಾಸಿಟಿ ಇದ್ದಿದ್ದರೆ ಹಂಗೆ ಎಂದೋ ಮಾಡಿಬಿಡ್ತಿದ್ದ ಅವನು. ಓಕೆ, ಇವನು ಖಾಲಿ ಪಲಾವ್ ಗೊತ್ತಲ್ಲ ನಿಮಗೆ. ಸೊ ಇಂಥ ರೌಡಿ ವರ್ತನೆಗಳನ್ನು, ಇಂಥ ಅವಾಜ್ ಹಾಕೋರನ್ನ ಸುಮಾರು ಜನ ನೋಡ್ಬಿಟ್ಟಿದೆ ಬಿಗ್ ಬಾಸ್ ಮನೆ. ಅರ್ಥ ಮಾಡ್ಕೊಬೇಕು, ಆಡೋಕೆ ಬಂದಿದ್ದೀವೋ ಆಡಬೇಕು. ಸುಮ್ಮನೆ ಖಾಲಿ ಪಲಾವಲ್ಲಿ ಉದ್ರಿ ಬಿಲ್ಡಪ್, ಪುಕ್ಸಟೆ ಬಿಲ್ಡಪ್ಗಳು ಇವೆಲ್ಲನೂ. ನಿನ್ನ ದೌಲತ್ತು ದುರಹಂಕಾರ ಏನೇ ಇದ್ರೂ ಕೂಡ ಮನೇಲಿ ಇಟ್ಕೋ. ಲಾಸ್ಟ್ ವೀಕೆಂಡಲ್ಲಿ ಸುರೇಶ್ ಅವ್ರಿಗೆ ಒಂದು ರೀತಿಯಲ್ಲಿ ಅಳೋ ರೇಂಜಿಗೆ ಡ್ರಿಪ್ಸು ಹಾಗೆ ಹೀಗೆ ದುರಹಂಕಾರ ಇದೆ. ನಾವೇನು ಒಳ್ಳೆಯವರಲ್ಲ, ನಾವು ಕೆಟ್ಟವ್ರೆ. ಇಂಥ ದುರಹಂಕಾರದ ಮಾತಾಡಬೇಕಾದ್ರೆ ಅಲ್ಲಿ ಸುದೀಪ್ ಸರ್ ಎದುರುಗಡೆನೂ ಈ ರೇಂಜಿಗೆ ಮಾತಾಡ್ತೀಯ. ಸುದೀಪ್ ಸರ್ ಮಾತಾಡಲ್ಲ, ಕಾರಣ ನನಗೆ ಗೊತ್ತಿಲ್ಲ ಅವ್ರು ಏನಕ್ಕೆ ಮಾತಾಡಲ್ಲ ಅಂತ. ದುರಹಂಕಾರದ ಮಾತಾಡ್ತೀಯ, ನನಗೆ ಏನಾದರೂ ಅಹಂ ಇದೆ, ಈಗೋ ಇದೆ, ನಮ್ಮ ಸತ್ರ ಹೋಗೋ ಇಂಥ ದುರಹಂಕಾರದ ಮಾತುಗಳು ಆಡಿದೆಯಾ. ನಾವು ಇಲ್ಲಿ ಕಂಟೆಸ್ಟೆಂಟ್, ನಾವು ಏನಂದರೆ ವ್ಯೂವರ್ಸ್ ಆಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಂಡು ಎಲ್ಲ ಗಮನಿಸ್ತೀವಿ, ಯಾರು ಎಷ್ಟು ಮಾತಾಡ್ತಾರೆ, ಸುದೀಪ್ ಸರ್ ಯಾರಿಗೆ ಎಷ್ಟು ಕ್ಲಾಸ್ ತೊಗೊತಾರೆ, ಯಾರಿಗೆ ಎಷ್ಟು ಕ್ಲಾಸ್ ತೊಗೊಳ್ಳಲ್ಲ, ನೀನು ಯಾರ್ಯಾರ ಮೇಲೆ ದುರಹಂಕಾರದ ಮಾತುಗಳು ಆಡ್ತೀಯಾ, ನೀನು ಯಾರ್ಯಾರ ಮೇಲೆ ಕಣ್ಣುಗಳಿಟ್ಟಿದೆಯಾ, ಇದೆಲ್ಲ ನೋಡ್ತಾ ಇರ್ತೀವಿ ನಾವು ಕೂಡ. ಓಕೆ, ಆ್ಯಂಡ್ ಇಲ್ಲಿ ಏನಂತಂದರೆ ಅವನಿಗೆ ತಿಕ್ಕ ಉರಿದೋಗ್ಬಿಟ್ಟಿದೆ. ಬಿಕಾಸ್ ಆಫ್ ಇಲ್ಲಿವರೆಗೂ ಕೂಡ ನನ್ನ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ. ನಾನು ಹೆಂಗೋ ಚೈತ್ರಗೋ ಸುರೇಶ್ ಹೆಂಗೋ ರೇಗಿಸ್ಕೊಂಡು ಏನೋ ಮಾಡ್ಕೊಂಡಿದ್ದೆ. ಏನೇ ಒಂದು ಅವರು ಒಳ್ಳೆ ಒಂದು ಪಾಯಿಂಟ್ ಹಾಕಿ ನನ್ನ ನಾಮಿನೇಟ್ ಮಾಡಿದ್ರು ಕೂಡ ಕಾಮಿಡಿಯಾಗಿ ಅದನ್ನು ಅವ್ರಿಗೆ ತಿರುಗಿಸ್ಬಿಟ್ಟು, ಕಾಮಿಡಿಯಾಗಿ ಫನ್ ಆಗಿಬಿಟ್ಟು ಅವ್ರ ಮೇಲೆ ತಿರುಗಿಸ್ಬಿಡ್ತಿದ್ದೆ. ಇವರಿಬ್ಬರು ಬಡಿಬೇಕು, ನನ್ನನ್ನು ಹಿಡ್ಕೊಂಡ್ಬಿಟ್ರಲ್ಲ, ಹೆಂಗೋ ಒಂದು ಬಿಡಾಡ್ಕೊಂಡ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಆವಾಗಿಂದ ಉರಿ ಹತ್ಕೊಂಡ್ಬಿಟ್ಟಿದ್ದೆ ಅವನಿಗೆ. ಅದನ್ನು ಬಿಟ್ಟು ಡೈಲಾಗ್ಗಳು ಬೇರೆ. ಇವನು ನಾವು ಸೇರಿಸ್ಕೊಂಡು ಬಂದಿದ್ದು, ನಾನು ಏನಂತ ಜೊತೆ ಕರ್ಕೊಂಡು ಹೋಗ್ತಿರೋದು, ನಾನು ಇವನನ್ನು ಕ್ಯಾಪ್ಟನ್ ಮಾಡಿರೋವಂಥದ್ದು. ಈ ದೌಲತ್ತು ಏನು ನನ್ನ ಮಗ 50 ದಿವಸದಿಂದ 70 ದಿವಸದಿಂದ ಇವನೇ ಕರ್ಕೊಂಡು ಬಂದವನೆ ಅಂತ. ಬಂದಿರೋದು ಇನ್ನೂ ಒಂದು 3 ವಾರ ಆಗಿಲ್ಲ. ಏನು ಇವನೇ ಹುಟ್ಟುತ್ತಾನೆ ಕರ್ಕೊಂಡು ಬಂದ ಕೈ ಹಿಡ್ಕೊಂಡು ಅವನಿಗೆ ಧನರಾಜ್ಗೆ. ಏನು ದೊಡ್ಡ ದೊಡ್ಡ ಬಿಲ್ಡಪ್ಗಳು ಅಂದರೆ ಇವ್ರಿಗೆ ತಮ್ಮ ಜೊತೆಗಿದ್ದವರು ಮೇಲೆ ಬೆಳಿಬಾರ್ದು, ಈ ಥರದ ಬುದ್ಧಿ. ಇದನ್ನೆಲ್ಲ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಉಳಗಾಲ ಐತೆ, ಇಲ್ಲ ಅಂತಂದರೆ ಒದ್ದು ಆಚೆ ಆಗಿಬಿಡ್ತಾರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಕಳಪೆ ಉತ್ತಮ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಕಳಪೆ ಇದರಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಅವರಿಗೆ ಇಬ್ಬರಿಗೂ ಕೂಡ 4 ಓಟ್ ಬರುತ್ತೆ. ಆ್ಯಂಡ್ ಅವರಿಬ್ಬರೂ ಕೂಡ ಜೈಲಿಗೆ ಕಟ್ತಾರೆ. ಆ್ಯಂಡ್ ಉತ್ತಮ ಒಂದು ಸ್ಪರ್ಧಿಯಾಗಿ ಸುರೇಶ್ ಅವರಿಗೆ ಜಾಸ್ತಿ ಓಟ್ ಬರುತ್ತೆ. ಆ್ಯಂಡ್ ಒಳ್ಳೆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ಗಳು, ಅವಾಗಲೇ ಹೇಳಿದ್ನಲ್ಲ, ಸಖತ್ ಕಂಬ್ಯಾಕು. ಆ್ಯಂಡ್ ಸುರೇಶ್ ಅವರು 2ನೇ ಬಾರಿ ಒಂದು ಉತ್ತಮ ತಗೊತಿದ್ದಾರೆ. ಆ್ಯಂಡ್ 1 ಸರಿ ಕಿಚ್ಚನ ಚಪ್ಪಾಳೆ, 2 ಸರಿ ಉತ್ತಮ, ಅದ್ಭುತ ಗುರು. ಸೊ ಇದಾದಮೇಲೆ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮತ್ತೆ ಅಲ್ಲಿ ಅವನೇ ರಜತ್ ಹೋಗ್ಬಿಟ್ಟು ಅಲ್ಲಿ ಇವನಿಗೆ ಕೇಳ್ತಾನೆ ಶಿಶಿರವ್ರಿಗೆ, ಏನೋ ಅಂತಿದ್ದೆ ಅಲ್ಲಿ ಹಾಗೆ ಹೇಗೆ ಅಂತ ಶಿಶಿರ್ಗೆ ಅಂತಿದ್ದ. ಬಟ್ ಕೆಲವರೆಲ್ಲ ಮತ್ತೆ ತ್ಯಾಪೆ ಸೋರಿಸ್ಬೇಕಲ್ಲ, ನೀನು ಹೊಡೆದ್ಬಿಟ್ಟು ಹಂಗೆ ಹೋದ್ರೆ ನಿನ್ನ ಒಳ್ಳೇದಕ್ಕೆ ಕಡೆ ಹಂಗೆ ಹೇಳ್ತಾ ಇದ್ವು ಅಂತ ಕೆಲವೊಂದು ಮಾತುಗಳಂದರು. ಇವೆಲ್ಲ ಡ್ರಾಮಾ ಬಿಟ್ಟಾಕ್ರಿ ಮನೆ ಒಳಗಡೆ ಇರೋವಂಥವ್ರು. ಧನರಾಜು ಹನುಮಂತನ ಎದುರಿಸ್ತಿದ್ದಾನೆ ಅಂತಂದರೆ ಸ್ಟ್ರೇಟ್ ಫಾರ್ವರ್ಡಾಗಿ ಎದುರಿಸಿ. ಈ ಅಡ್ಡಗೋಡೆ ಮೇಲೆ ದೀಪ ಇಡುವಂಥದ್ದು, ಬೆಣ್ಣೆ ಹಚ್ಚುವಂಥದ್ದೆಲ್ಲ ಏನಕ್ಕೆ ಮಾಡ್ತೀರೋ? ಅವರೆಲ್ಲ ಯಾರು ಭವ್ಯ ಎಲ್ಲ ಹೋಗ್ಬಿಟ್ಟು ಬುಜ್ಜಿ ಅಂತೆ. ಯಾವ ಬುಜ್ಜಿ? ಆಮ್ಲೆಟ್ ಬುರ್ಜಿನಾ? ಸುಮ್ಮನೆ ಇವೆಲ್ಲ ನಾಟಕಗಳೆಲ್ಲನೂ. ಇಂಡಿವಿಜುವಲ್ ಅಂತ ಆಡ್ತಿದ್ದಂತಾನೆ, ಇಂಡಿವಿಜುವಲಾಗಿ ಆಡಿ ನೀವು ಎಲ್ಲಿ ನಮ್ಮ ಹುಡುಗ ಬರ್ತಾನೆ ಅಂತ ಹೇಳ್ಬಿಟ್ಟು ನೀವುಗಳೆಲ್ಲ ಎಸ್ಕೇಪ್ ಆಗುವಂಥದ್ದು. ಅವರಿಬ್ಬರಿಗೂ ಇಲ್ಲ, ಅವರಿಬ್ಬರುಗಳು ಎಲ್ಲ ಬಿಟ್ಕೊಂಡು ನಿಂತ್ಕೊಂಡು ಆಡ್ತಿದ್ದಾರೆ. ಎಲ್ಲ ಬಿಟ್ಕೊಂಡು ಮೀನ್ಸ್ ಈ ಅಂಜಿಕೆ, ಅಳುಕು, ಈ ಥರದನ್ನೆಲ್ಲ ಬಿಟ್ಟು ಹೇಳ್ತಿರೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ಜೈಲಿಗೆ ಒಳಗಡೆ ಹೋಗ್ತಾರೆ ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಅವರು. ಸೊ ಅಲ್ಲಿ ಸುರೇಶ್ ಅವರು ತ್ರಿವಿಕ್ರಮ್ ಮಧ್ಯೆ ಸ್ವಲ್ಪ ಗಲಾಟೆ ಆಗುತ್ತೆ. ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಸುರೇಶ್ ಅವರು ಅದೇ ರೀಸನ್ ಕೊಟ್ಟಿದ್ದಕ್ಕೆ ತ್ರಿವಿಕ್ರಮ್ ಅವ್ರಿಗೆ ಆಗಲ್ಲ. ಸೊ ಆ ರೀಸನ್ ಕೊಟ್ಟಿದ್ದಕ್ಕೆ, ಸೊ ಕಳಪೆ ಕೊಟ್ಟಿದ್ದಕ್ಕೆ ಮೈಕ್ ಹಾಕೋದಿಲ್ಲ, ಹಾಗೆ ಮಾಡೋದಿಲ್ಲ, ರೂಲ್ಸ್ ಬ್ರೇಕ್ ಮಾಡ್ತೀನಿ ಅಂತೆಲ್ಲ ಮೈಕ್ ಹಾಕೋದೇನೆ ಸ್ವಲ್ಪ ಕಾಟ ಕೊಡ್ತಿದ್ದಾರೆ. ಸೊ ಅದ್ರ ಬಗ್ಗೆನೇ ಹಿಂದೆ ಸ್ವಲ್ಪ ಹೋಗಿ ಮೈಕ್ ಹಾಕುವಂಥದ್ದು. ಜೈಲಿಗೆ ಹೋಗಿದ್ದಾದಮೇಲೆ ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ. ಸೊ ಮಾತು ಬೆಳೆದು ಬಂದಾಯಿತು. ಇವನಿಗೆ ಹೇಳಿದ್ದೇ ಹೇಳ್ತಾನೆ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ಗೆ ಅನಿಸ್ಬಿಟ್ಟು, ಅಂದರೆ ನೀನು ಎಲ್ಲೋ ಕಾಣಿಸ್ಕೊಂತಿಲ್ಲ, ನೀನು ಇನ್ನೂ ಚೆನ್ನಾಗಿ ಆಡಬೇಕು, ಎಲ್ಲೋ ಕಳೆದೋಗಿದ್ಯಾ, ಇದೇ ಮಾತು ರಿಪೀಟೆಡಾಗಿ ಮಾತು ಬರ್ತಾಯಿತ್ತು ಅಲ್ಲಿ. ಈ ತ್ರಿವಿಕ್ರಮ್ ಅಷ್ಟೇ ಸುಮ್ಮನೆ ಆಗಿದ್ದರೆ ಆಗಿರೋದು. ಅವ್ನು ಮೊದಲೇ ಹೋಗಿ ಸುರೇಶ್ ಅಣ್ಣಂಗೆ ಹತ್ಬಿಟ್ರೆ ಬಿಡ್ತಾನೆ ಅವನು. ಅದನ್ನ ಹೇಳಿದ್ದೆ ರಿಪೀಟ್ ಮಾಡಿ ತಲೆ ತಿಂತಿರ್ತಾನೆ. ಸೊ ಇವನಿಗೆಲ್ಲ ಪಿತ್ತನ ಎತ್ತಿಗಿರ್ತಾವ ಅಂತ ಅನಿಸುತ್ತೆ. ಸೊ ಅದಕ್ಕೆ ಎಷ್ಟು ಸರಿ ಅಂತ ಮಾತಾಡ್ತೀವ ಮರಯ್ಯ, ನೀನು ಹೋಗಿ ಹೇಳಿದ್ದು ಎಷ್ಟು ಸರಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಆಗಿದ್ರು. ಆಮೇಲೆ ತ್ರಿವಿಕ್ರಮ್ ಅವರು ಸ್ವಲ್ಪ ಯಾಕೋ ಜಾಸ್ತಿ ಹುರ್ಕೊತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಇರೋದನ್ನು ಹೇಳಿದ್ದಕ್ಕೆ ಸ್ವಲ್ಪ ಎಲ್ಲೋ ಹುರ್ಕೊತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ. ಸೊ ಅದಕ್ಕೆ
ಅದಕ್ಕೆ ಸ್ವಲ್ಪ ಅಲ್ಲಿ ಗಲಾಟೆ ಆಯಿತು. ಸೊ ಇದಾದಮೇಲೆ ಅಲ್ಲಿ ರಜತ್ ಮತ್ತು ದುರಂಕಾರ, ನಾನೇನಾದರೂ ಮೊದಲೇ ಬಂದಿದ್ದಿದ್ರೆ ನಾನು ಇವ್ರನ್ನೆಲ್ಲನೂ ಆಚೆ ಆಲ್ರೆಡಿ ಆಚೆ ಕಳಿಸ್ಬಿಡ್ತಿದ್ದೆ ಅಂತೆ. ನಾನು ದುರಂಕಾರ ನನಗೆ ಐತೆ ಅಂತ ಅವನೇ ಒಪ್ಕೊತಾನೆ. ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ಗುರು ನಿನಗೆ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಕಲಿ. ಓಕೆ, ನೀನು ಚೆನ್ನಾಗಿ ಆಡಿದ್ಯಾ, ಈ ವಾರ ಚೆನ್ನಾಗಿ ಆಡಿದೆ. ಫಸ್ಟ್ ಟಾಸ್ಕಲ್ಲೂ ಕೂಡ ಸಖತ್ತಾಗಿರೋವಂಥ ಒಂದು ಏನದು ಉಸ್ತುವಾರಿ ಮಾಡಿದ್ಯಾ, ನಾನೇ ಅಪ್ರಿಷಿಯೇಟ್ ಮಾಡಿದ್ದೀನಿ. ಚೆನ್ನಾಗಿ ಆಡು, ಯಾರು ಬೇಡ ಅಂತಾರೆ. ಇವತ್ತಿನ ಒಂದು ಕಳಪೆ ಉತ್ತಮದಲ್ಲೂ ಕೂಡ ಒಳ್ಳೆಯ ಒಂದು ರೀಸನ್ ಕೊಟ್ಟೆ. ಐಶ್ವರ್ಯ ಅವ್ರಿಗೆ ಒಂದು ರೀತಿ ಉತ್ತಮ ಕೊಟ್ಟೆ, ಮೋಕ್ಷಿತ ಕಳಪೆ ಕೊಟ್ಟೆ, ಅದ್ಭುತ. ಓಕೆ, ಬಟ್ ಆದರೆ ಈ ಥರ ಗಾಂಚಲಿ ಮಾತುಗಳು, ದುರಂಕಾರದ ಮಾತುಗಳು ಕಂಟ್ರೋಲ್ ಮಾಡ್ಕೊ. ಆ್ಯಂಡ್ ನೀನು ಒಬ್ಬರು ಏನು ಸುಪೀರಿಯರ್ ಅಲ್ಲ, ನೀನೇನು ಬಿಗ್ ಬಾಸ್ ಅಲ್ಲ, ನೀನು ಎಲ್ಲರ ಥರ ಒಬ್ಬ ಕಂಟೆಸ್ಟೆಂಟು. ಆ್ಯಂಡ್ ನೀನು ಬಂದಿರೋವಂಥದ್ದು 50 ದಿನ ಆದಮೇಲೆ, ಹಾಗಂತ ಭೇದ ಭಾವ ಮಾಡ್ತಾಯಿಲ್ಲ ಯಾರು ನಿನ್ನ ಅಲ್ಲಿ. ಆದರೂ ಕೂಡ ನೀನು ಧನರಾಜನ್ ನೋಡಿ, ಚೈತ್ರನ್ ನೋಡಿ, ಆಮೇಲೆ ಸುರೇಶನ್ ನೋಡ್ಬಿಟ್ಟು ಈ ದೌಲತ್ತಿನ ಮಾತುಗಳು ಏನಕ್ಕೆ ತೋರಿಸು. ನಿನಗೆ ಅಷ್ಟೊಂದು ನರ ಅನ್ನೋದಿದ್ದರೆ ಅಲ್ಲಿ ತೋರಿಸು. ಇವ್ರ ಮುಂದೆ ತೋರಿಸು, ಮಂಜು ಮುಂದೆ ತೋರಿಸು, ಗೌತಮ್ ಮುಂದೆ ತೋರಿಸು, ಮೋಕ್ಷಿತಾ ಮುಂದೆ ತೋರಿಸು, ತ್ರಿವಿಕ್ರಮ್ ಮುಂದೆ ತೋರಿಸು, ಭವ್ಯ ಮುಂದೆ ತೋರಿಸು. ಯಾಕೆ ಈ ಮಿಕ್ಕಿದವರು ಇವ್ರ ಮೇಲೇ ಮಾಡ್ತೀಯಾ ಅಲ್ವೇ? ಸೊ ಇದಾದಮೇಲೆ ಅಲ್ಲಿ ಸುರೇಶ, ಚೈತ್ರ ಮತ್ತು ತ್ರಿವಿಕ್ರಮು, ಇವಾಗ ತಾನೇ ತ್ರಿವಿಕ್ರಮು ಮತ್ತು ಸುರೇಶ ಜಗಳ ಆಡಿದರು. ಆಮೇಲೆ ಇವರು 3 ಜನನೇ ಕೂತ್ಕೊಂಡು ಅಲ್ಲೆಲ್ಲ ಫನ್ನಾಗಿ ಮಾಡಿಕೊಂಡು ಚೈತ್ರಾಗೆಲ್ಲ ರೇಗಿಸ್ಕೊಂಡು, ಸೊ ಅಷ್ಟೊತ್ತಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಸೊ ಇಷ್ಟಿತ್ತಪ್ಪ ಇವತ್ತಿನ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ. ಸೊ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಹಾನೆಸ್ಟ್ ಆಗಿದ್ದೀನಿ ಗುರು. ನಾನು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ ಅಥವಾ ಯಾರು ಫೇವರ್ ಮಾತಾಡ್ತಾ ಇಲ್ಲ. ಆ ಒಂದು ಎಪಿಸೋಡಲ್ಲಿ ಏನೇನಾಗುತ್ತೆ ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಕೆಲವೊಂದು ಹೇಳ್ತೀನಿ. ಕೆಲವು ಟೈಮಲ್ಲಿ ನನ್ನ ಬಾಯಿಂದ ಕೂಡ ಕೆಲವೊಂದು ತುಂಬ ಒಂದು ರ್ಯಾಶ್ ಆಗಿರುವಂಥ ಪದಗಳು ಬರುತ್ತೆ. ಬಿಕಾಸ್ ಆಫ್ ಅಲ್ಲಿ ಎಪಿಸೋಡಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದ್ರ ಮೇಲೆ ನನ್ನ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಕೆಲವರು ಹೇಳ್ತಿದ್ದಾರೆ ನೀವು ಹೇಳೋದೆಲ್ಲ ಸರಿ ಇದೆ, ಬಟ್ ಪದ ಬಳಕೆ ಅಂತ ಏನೋ ಹೇಳ್ತಿದ್ದಾರೆ. ನಾನು ಹೇಳೋವಂಥದ್ದು ನಾನು ಸ್ವಲ್ಪ ಸಾಮಾನ್ಯ ಮನುಷ್ಯನೇ. ಓಕೆ, ನಾರ್ಮಲ್ ಆಡಿಯನ್ಸ್ ಆಗಿಯೇ ಮಾತಾಡೋವಂಥದ್ದು, ಆಡು ಭಾಷೆಯಲ್ಲೇ ನಾನು ಮಾತಾಡೋವಂಥದ್ದು. ನಾನು ತುಂಬ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ್ಯಂಡ್ ಅದನ್ನು ನ್ಯೂಸ್ ಆ್ಯಂಕರ್ ರೀತಿಯಲ್ಲಿ ಹೇಳುವಂಥ ಅದು ಇಷ್ಟ ಆಗೋದಿಲ್ಲ. ಅದೆಲ್ಲ ಓಲ್ಡ್ ಸ್ಟೈಲ್ ಆಗೋಯ್ತು. ಆಡು ಭಾಷೆನಲ್ಲಿ ಹೇಳಿದ್ರೇ ಅರ್ಥ ಆಗುವಂಥದ್ದು. ಓಕೆ, ಇವಾಗ ಹಾಗಂತ ನಾನು ಕೆಲವೊಂದು ಅವಾಚ್ಯ ಶಬ್ದಗಳು ಬಳಸ್ತಾ ಇಲ್ಲ. ಓಕೆ, ಅದು ನಿಮಗೆ ಗೊತ್ತಿರಲಿ. ಸೊ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಜಾಸ್ತಿ ನನ್ನ ಬಗ್ಗೆನೇ ಕುಯ್ಯೋದು ಬೇಡ. ಸೊ ನಾನು ಜಸ್ಟ್ ವೀಡಿಯೋಸ್ಗಳು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಅಷ್ಟೇ ಬೆಲೆ ಕೊಡ್ತೀನಿ. ನಾನು ನೀವೇನೇ ನನ್ನ ಬಗ್ಗೆ ಹೇಳಿದ್ರು ಕೂಡ ನಾನು ತೊಗೊತೀನಿ. ಸೊ ಸದ್ಯಕ್ಕೆ ವಿಡಿಯೋದಲ್ಲಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.